ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಚೌಪಾಯಿಗಳು, ದೋಹೆ ಮತ್ತೆ ಛಂದಸ್ಸುಗಳನ್ನ ತಿಳ್ಕೊಳ್ಳೋಣ. ಜನಿ ಜಲ್ಪನಾ ಕರಿ ಸುಜಸು ನಾಸಹಿ ನೀತಿ ಸುನಹಿ ಕರಹಿ ಕ್ಷಮಾ ಸಂಸಾರ ಮಹಪೂರುಷ त्रिविध पाटल रसाल पनस समा एक सुमन फल एक फलई केवल लागही एक कहहि करहि अपर एक करहि कहत न बागही राम बचन सुनि बिहसा मोहि सिखावत ज्ञान बयरु करत नहीं तब डरे अब लागे प्रिय प्राण कही दुर्बचन क्रुद्ध दस कंधर कुलिस समान लाग छाड़े सर नानाकार सिली मुख धाये दिसी अरु बिदिसी गगन मही छाये पावक सर छाड़ेवु रघुबीरा छन महु जरे निसाचर तीरा छाड़िसी तीव्र शक्ति किसियाई बान संग प्रभु फेरी चलाई कोटिन्ह चक्र त्रिशूल पबारे बिनु प्रयास प्रभु काटी निवारे निफल हो ही रावण सर कैसे खल के सकल मनोरथ जैसे तब सतबान सारथी मारसी परेवु भूमि जय राम पुकारसी राम कृपा करी सूत उठावा तब प्रभु परम क्रोध कहूँ पावा भये क्रुद्ध जुद्ध विरुद्ध रघुपति त्रोन सायक कसमसे कोदंड धुनि अति चंड सुनी मनुजाद सब मारुत ग्रसे मंदोदरी उर कंप कंपति कमठ भू भूधर त्रसे चिक्करहि दिग्गज दसन गही मही देखी ಕೌತುಕ ಸುರ ಹಸೆ. ಇವು ಚೌಪಾಯಿಗಳು, ದೋಹೆ ಮತ್ತೆ ಛಂದಸ್ಸುಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾವಣ ಹೇಳ್ತಾನೆ ರಾಮನಿಗೆ, ನಿನಗೆ ಇವಾಗ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ, ನೀನು ರಣರಂಗದಿಂದ ಓಡ್ ಹೋಗು, ಇಲ್ಲ ಅಂತಂದ್ರೆ ಇವರನ್ನೆಲ್ಲ ಕೊಂದಿದೆಯಲ್ಲ ಆ ವೈರತ್ವವನ್ನ ನಾನು ತೀರಿಸ್ಕೊಳ್ತೀನಿ, ನಾನು ನಿನ್ನನ್ನು ಯಮನಿಗೆ ಒಪ್ಪಿಸ್ತೀನಿ ಇದೆಲ್ಲ ಹೇಳ್ತಾನ. ಇದನ್ನೆಲ್ಲ ಕೇಳಿದಾಗ ರಾಮ, ಹೌದೌದು ನೀನು ದೊಡ್ಡವನೇ, ನಿಜವಾಗ್ಲೂ ದೊಡ್ಡವನೇನೆ, ಆದರೆ ಈಗ ನೀನು ವ್ಯರ್ಥವಾಗಿ ಬಾಯಿಗೆ ಬಂದಾಗೆ ಮಾತಾಡಬೇಡ, ನಿನ್ನ ಪೌರುಷವನ್ನ ತೋರಿಸು ಅಂತ ಹೇಳ್ತಾನೆ. ನಿರರ್ಥಕವಾಗಿ ನೀನು ಆಲಾಪನೆ ಅಂದ್ರೆ ಜೋರಾಗಿ ಮಾತಾಡ್ತಾ ನಿನ್ನ ಸುಯಶಸ್ಸನ್ನ ನೀನು ನಾಶ ಮಾಡ್ಕೋಬೇಡ, ಕ್ಷಮಿಸು, ನಿನಗೆ ನೀತಿಯನ್ನ ಹೇಳ್ತೀನಿ ಕೇಳು. ಪ್ರಪಂಚದಲ್ಲಿ 3 ರೀತಿಯ ಪುರುಷರಿದ್ದಾರೆ. ಅವರು ಗುಲಾಬಿ, ಮಾವು ಮತ್ತೆ ಹಲಸಿನ ಹಣ್ಣಿನ ಹಾಗೆ ಇರ್ತಾರೆ. ಗುಲಾಬಿ ಏನ್ ಮಾಡುತ್ತೆ? ಕೇವಲ ಹೂ ಮಾತ್ರ ಕೊಡುತ್ತೆ. ಮಾವು ಏನ್ ಮಾಡುತ್ತೆ? ಹೂಗಳನ್ನು ಕೊಡುತ್ತೆ ಮತ್ತೆ ಹಣ್ಣುಗಳನ್ನು ಕೂಡ ಕೊಡುತ್ತೆ. ಹಲಸಿ ಏನು ಮಾಡುತ್ತೆ? ಕೇವಲ ಹಣ್ಣನ್ನ ಮಾತ್ರ ಕೊಡುತ್ತೆ. ಹೀಗೇನೆ ಪುರುಷರಲ್ಲಿ ಕೇವಲ ಕೆಲವರು ಮಾತಾಡ್ತಾರಷ್ಟೇನೆ, ಆದ್ರೆ ಏನು ಮಾಡೋದಿಲ್ಲ. ಇನ್ನು ಕೆಲವರು ಮಾತಾಡ್ತಾರೆ ಮತ್ತೆ ಅದನ್ನ ಆಚರಣೆ ಕೂಡ ಮಾಡ್ತಾರೆ. ಇನ್ನ 3ನೇಯವರಿದಾರಲ್ಲ, ಅವರು ಮಾತಾಡೋದಿಲ್ಲ ಆದ್ರೆ ಮಾಡಿ ತೋರಿಸ್ತಾರೆ ಅಂತನ್ಬಿಟ್ಟು ಹೇಳ್ತಾನೆ. ಎಂತ ಒಳ್ಳೆ ಮಾತು ನೋಡಿ. ನಾವು ಇಲ್ಲಿ ತಿಳ್ಕೋಬೇಕಾಗಿರುವಂಥದ್ದು ಬೇಕಾದಷ್ಟಿದೆ. ನಾವೇನ್ ಮಾಡ್ತೀವಿ? ಬರೀ ಮಾತ್ ಅಷ್ಟೇನೆ, ಮಾಡೋದು ಏನೂ ಇಲ್ಲ. ಆದ್ರೆ ಕೆಲವರು ಇರ್ತಾರೆ ಮಾಡಿ ತೋರಿಸ್ತಾರೆ, ಅವ್ರು ಮಾತೇ ಆಡೋದಿಲ್ಲ. ಆ ರೀತಿ ನಾವು ಆಗಿರ್ಬೇಕಷ್ಟೇನೆ ಹೊರತು ಬೇರೆಯವ್ರ ಮುಂದೆ ಬಡಾಯಿ ಕೊಚ್ಕೊಳ್ಳೋದಲ್ಲ. ಶ್ರೀರಾಮ ಈ ರೀತಿ ಹೇಳಿದ್ದನ್ನ ರಾವಣ ಕೇಳಿ ನಕ್ಕು ಹೇಳ್ತಾನೆ, ಓಹೋ ನೀನು ನನಗೆ ಜ್ಞಾನೋಪದೇಶ ಮಾಡ್ತಾ ಇದೀಯಾ? ಮೊದಲು ವೈರ ಕಟ್ಕೊಂಡಾಗ ಹೆದರದೆ ಯುದ್ಧಕ್ಕೆ ಸಿದ್ಧನಾದೆ, ಈಗ ನಿನಗೆ ಪ್ರಾಣಗಳು ಪ್ರಿಯವಾಯಿತು ಅಂತ ಅನ್ಸುತ್ತೆ. ಯಾಕಂದ್ರೆ ಮುಂಚೆ ಏನೋ ಬಂದ್ಬಿಟ್ಟೆ, ನೀನು ಹೆದರ್ಕೊಳ್ದೆ, ಈಗ ನನ್ನ ನೋಡಿ ನಿನ್ಗೆ ಹೆದರಿಕೆ ಆಗ್ಬಿಟ್ಟಿದೆ ಅನ್ಸುತ್ತೆ, ಅದಕ್ಕೆ ನಿನ್ನ ಪ್ರಾಣಗಳು ನಿನಗೆ ತುಂಬಾ ಪ್ರಿಯವಾಗಿರುವುದು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ದುರ್ವಚನಗಳನ್ನ ಆಡಿ ಕೋಪ ಮಾಡಿಕೊಂಡಂತಹ ದಶಕಂಧರ ಏನ್ ಮಾಡ್ತಾನೆ? ವಜ್ರಕ್ಕೆ ಸಮಾನವಾದಂತಹ ಬಾಣಗಳನ್ನ ಬಿಡೋದಕ್ಕೆ ಶುರು ಮಾಡ್ತಾನೆ. ಅನೇಕ ಆಕಾರ ಇರುವಂತಹ ಬಾಣಗಳು ದಿಶೆ ವಿದಿಶೆ, ಬಾನು, ಭುವಿ, ಆಕಾಶ ಅಂದ್ರೆ ಆಕಾಶ, ಭೂಮಿ ಎಲ್ಲ ಕಡೆನೂ ತುಂಬೋಯ್ತು. ಶ್ರೀ ರಘುನಾಥ ಏನ್ ಮಾಡ್ದ? ಆಗ್ನೇಯಾಸ್ತ್ರವನ್ನ ಪ್ರಯೋಗ ಮಾಡಿದಾಗ ರಾವಣನ ಎಲ್ಲ ಬಾಣಗಳು ಕೂಡ ಕ್ಷಣ ಮಾತ್ರದಲ್ಲೇ ಸುಟ್ಟು ಭಸ್ಮ ಆಗೋಯ್ತು. ಆಗ ಅವನು ತುಂಬಾ ಕೋಪ ಮಾಡ್ಕೊಂಡು ಏನ್ ಮಾಡ್ದ? ತೀಕ್ಷ್ಣವಾದಂತಹ ಶಕ್ತ್ಯಾಯುಧವನ್ನ ಪ್ರಯೋಗ ಮಾಡ್ತಾನೆ. ಶ್ರೀರಾಮಚಂದ್ರ ಏನ್ ಮಾಡ್ದ? ತನ್ನ ಒಂದು ಬಾಣದಿಂದ ಅದನ್ನ ರಾವಣನ ಕಡೆಗೆ ತಿರುಗಿಸ್ಬಿಡ್ತಾನೆ.
ರಾವಣ ಲೆಕ್ಕವಿಲ್ಲದ ಚಕ್ರಗಳನ್ನ ತ್ರಿಶೂಲಗಳನ್ನ ರಾಮನ ಮೇಲೆ ಎಸಿತಾನೆ. ಆದರೆ ಪ್ರಭು ಅದನ್ನೆಲ್ಲ ಸ್ವಲ್ಪನೂ ಪ್ರಯಾಸನೇ ಇಲ್ಲದೆ, ಕಷ್ಟನೇ ಪಡದೆ ಲೀಲಾಜಾಲವಾಗಿ ಅದನ್ನೆಲ್ಲ ಕತ್ತರಿಸ್ತಾ ಇದ್ದ. ದುಷ್ಟನ ಮನೋರಥದ ಹಾಗೇನೆ ರಾವಣನ ಎಲ್ಲ ಬಾಣಗಳು ಕೂಡ ನಿಷ್ಫಲವಾಗ್ತಾ ಇತ್ತು. ಅಂದ್ರೆ ಕೆಟ್ಟ ಒಂದು ಮನಸ್ಥಿತಿ ಇರುತ್ತಲ್ಲ, ಯೋಚನೆ ಮಾಡೋದು, ಅಂಥವ್ರು ಏನು ಮಾಡಿದ್ರು ಕೂಡ ಅದು ನಿಷ್ಫಲನೇ ಆಗೋದು. ಆಮೇಲೆ ಅವನು ಶ್ರೀರಾಮನ ಸಾರಥಿಯಾದಂತಹ ಮಾತಲಿಯ ಮೇಲೆ 100 ಬಾಣಗಳನ್ನು ಹೊಡಿತಾನೆ. ಅವನು ಶ್ರೀರಾಮನಿಗೆ ಜಯವಾಗಲಿ ಅಂತ ಹೇಳ್ತಾ ಕೆಳಕ್ಕೆ ಉರುಳುತ್ತಾನೆ. ಶ್ರೀರಾಮ ಏನ್ ಮಾಡ್ದ, ಕೃಪೆಯಿಂದ ಸಾರಥಿಯನ್ನ ಎತ್ಕೊಳ್ತಾನೆ. ಆಮೇಲೆ ಆ ರಾಮನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಶ್ರೀರಾಮ ಏನ್ ಮಾಡ್ದ, ತನ್ನ ಶತ್ರುವಿನ ವಿರುದ್ಧ ಕೋಪ ಮಾಡಿಕೊಂಡಾಗ ತುಣೀರದ ಬಾಣಗಳಿದೆಯಲ್ಲ, ಅದು ತಾವಾಗಿ ಹೊರಹೊಮ್ಮೋದಕ್ಕೆ ಚಡಪಡಿಸ್ತಾ ಇದ್ವು. ನಾನು ಹೋಗ್ಬೇಕು ಅಂತನ್ಬಿಟ್ಟು. ಅವನ ಕೋದಂಡದ ಪ್ರಚಂಡ ಠಂಕಾರವನ್ನ ಕೇಳಿ ನರಭಕ್ಷಕರಾದಂಥ ರಾಕ್ಷಸರ ಎಲ್ಲರೂ ಕೂಡ ವಾತ ಬಡಿದ್ರೆ ಹೇಗಾಗುತ್ತೋ ಆ ರೀತಿ ಆಗ್ಬಿಡ್ತಾರೆ ಅಂತ ಸೌಂಡ್ ಮಾಡ್ತಾನ ಅವನು. ಮಂಡೋದರಿಯ ಹೃದಯ ಎಲ್ಲ ನಡುಗು ಹೋಗುತ್ತೆ. ಆ ಸೌಂಡ್ ಎಲ್ಲಾ ಕಡೆ ಕೇಳಿಸುತ್ತೆ ನೋಡಿ, ಎಷ್ಟು ಜೋರಾಗಿ ಬಂದಿರ್ಬೋದು ಆ ಶಬ್ದ ಅಂತ ಅನ್ಬಿಟ್ಟು. ಸಮುದ್ರಗಳೆಲ್ಲ ಅಲ್ಲೋಲ ಕಲ್ಲೋಲವಾಯಿತು. ಆದಿ ಕೂರ್ಮ ಚಲಿಸ್ತಾನೆ. ಪರ್ವತಗಳು ಗಡಗಡ ಅಂತ ನಡುಗುತ್ತೆ. ದಿಗ್ಗಜಗಳೆಲ್ಲ ಭಯ ಪಟ್ಕೊಂಡು ತಮ್ಮ ಕೋರೆ ದಾಡಿಗಳಿಂದ ಭೂಮಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಗೀಳಿಡೋದಕ್ಕೆ ಶುರು ಮಾಡ್ತವೆ. ಅಂದ್ರೆ ಆನೆಗಳಿರುತ್ತಲ್ಲ, ದಿಗ್ಗಜಗಳು, ಅವೆಲ್ಲ ಭೂಮಿಯನ್ನ ಗಟ್ಟಿಯಾಗಿ ಹಿಡ್ಕೊಳ್ತವೆ. ಈ ಅದ್ಭುತವನ್ನ ನೋಡಿ ದೇವತೆಗಳು ನಗೋದಕ್ಕೆ ಶುರು ಮಾಡ್ತಾರೆ. ಇನ್ನ ಅವರಿಗೆ ಕನ್ಫರ್ಮ್ ಆಗೋಯ್ತು, ಭಗವಂತ ರಾವಣನನ್ನ ಸಂಹಾರ ಮಾಡುವಂತ ಸಮಯ ಬಂದ್ಬಿಟ್ಟಿದೆ ಅಂತನ್ಬಿಟ್ಟು. ಅದಕ್ಕೆ ಅವರಿಗೆಲ್ಲ ತುಂಬಾ ಸಂತೋಷವಾಗ್ತಾ ಇದೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.